ಇಲ್ಲಿ 1+9 ಸೂತ್ರದಡಿ ಹಿರಿಯ ಶಾಸಕರಿಗೆ ಚಾನ್ಸ್ ಅನ್ನು ಕೊಡಲಾಗುತ್ತೆ. 1+9 ಏನಿದು ಸೂತ್ರ? ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಇನ್ನು 9 ಮಂದಿ ಸಚಿವರಾಗಿ ಪದಗ್ರಹಣವನ್ನು ಮಾಡಿದ್ದಾರೆ 3ನೇ ತಾರೀಕು. ಸೊ ಇದುವೇ 1+9 ಸೂತ್ರ. ಮೊದಲ ಹಂತದಲ್ಲಿ 1+9 ಸಚಿವರಿಗೆ ಪ್ರಮಾಣ, ಎರಡನೇ ಹಂತದಲ್ಲಿ ಮಾಜಿ ಸಚಿವರುಗಳು ಮತ್ತು ಹೊಸ ಮುಖಗಳಿಗೆ ಆದ್ಯತೆ ಕೊಡುವ ಸಾಧ್ಯತೆ. ಎಂಎಲ್ಸಿಗಳಿಗೆ ಅವಕಾಶ ನೀಡಲು ನಾಯಕರು ಚಿಂತನೆ ಕೂಡ ನಡೆಸ್ತಾ ಇದ್ದಾರೆ. ಎರಡು ಪಟ್ಟಿಯೊಂದಿಗೆ ದೆಹಲಿಗೆ ತೆರಳಲಿರುವ ಲೀಡರ್ಸ್ಗಳು ಎಂಎಲ್ಸಿಗಳಿಗೂ ಅವಕಾಶ ಸಿಗುವುದಾದರೆ ಯತೀಂದ್ರ ಸಿದ್ದರಾಮಯ್ಯಗೆ ಅವಕಾಶ ಸಿಗಲಿದೆ. ಸಿದ್ದರಾಮಯ್ಯನವರು ಸಿಎಂ ಸ್ಥಾನವನ್ನ ಬಿಟ್ಕೊಟ್ಟಿದ್ರಿಂದ ಅವರ ಬಹುಶಃ ಬೇಸರವನ್ನ ಅಥವಾ ಅಸಮಾಧಾನ ಏನಾದರೂ ಇದ್ರೆ ಅದನ್ನು ತಣಿಸಬೇಕು ಅನ್ನುವಂಥ ಕಾರಣಕ್ಕೆ ಅವರ ಪುತ್ರನಿಗೆ ಸಂಪುಟದಲ್ಲಿ ಆದ್ಯತೆಯನ್ನು ಕೊಡುವ ಸಾಧ್ಯತೆ ಇದೆ. ಅದರ ಜೊತೆಗೆ ಪ್ರಬಲ ಖಾತೆಯ ನಿರೀಕ್ಷೆ ಕೂಡ ಇರುವಂತದ್ದು ಯತೀಂದ್ರ ಸಿದ್ದರಾಮಯ್ಯಗೆ. ಆದರೆ ಸದ್ಯದಲ್ಲಿ ನಾವು ಗಮನಿಸ್ತಾ ಹೋದ್ರೆ 1+9 ಸೂತ್ರದಡಿ ಸಚಿವರುಗಳಿಗೆ ಅವಕಾಶ ಸಿಗುತ್ತೆ ಪದಗ್ರಹಣ ಮಾಡಲಿಕ್ಕೆ 3ನೇ ತಾರೀಕು. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಇನ್ನು 9 ಮಂದಿ ಸಚಿವರಾಗಿ ಪದಗ್ರಹಣವನ್ನು ಮಾಡಲಿದ್ದಾರೆ. ಬುಧವಾರ ಸಂಜೆ ನಡೆಯುವಂತಹ ಅದು ಲೋಕಭವನದ ಗಾಜಿನ ಮನೆಯಲ್ಲಿ ನಡೆಯುವಂತಹ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಅತ್ಯಂತ ಸರಳವಾಗಿ ನಡೆಯಲಿದೆ. ಸಚಿವರ ಲಿಸ್ಟ್ ಫೈನಲ್ಗೆ ನಾಳೆ ದೆಹಲಿಗೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ತೆರಳಲಿದ್ದಾರೆ. ಮೊದಲ ಹಂತದಲ್ಲೇ ಸಂಪುಟ ಸೇರುವುದಕ್ಕೆ ಭರ್ಜರಿ ಲಾಭಿ ಕೂಡ ನಡೀತಾ ಇರುವಂತಹ ಸಂದರ್ಭದಲ್ಲೇ ಮೊದಲ ಹಂತದಲ್ಲಿ ಹಿರಿಯ ಸಚಿವರುಗಳಿಗೆ, ಅನುಭವಿಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಒಂದು ನಿಟ್ಟಿನಲ್ಲಿ ಈಗಾಗಲೇ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಒಟ್ಟಾಗಿ ನಿರ್ಧಾರವನ್ನು ಮಾಡಿದ್ದು. ಸೊ ಆ ಒಂದು ಲಿಸ್ಟ್ ಅನ್ನ ತೆಗೆದುಕೊಂಡು ದೆಹಲಿಗೆ ತೆರಳಲಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವ್ರದ್ದೇ ಒಂದು ಪ್ರತ್ಯೇಕ ಲಿಸ್ಟ್ ಇದೆ, ಡಿ.ಕೆ. ಶಿವಕುಮಾರ್ ಅವರದ್ದೇ ಒಂದು ಪ್ರತ್ಯೇಕ ಲಿಸ್ಟ್ ಇದೆ. ಅಂತಿಮವಾಗಿ ಹೈಕಮಾಂಡ್ ನಾಯಕರು ಈ ಲಿಸ್ಟ್ ನಲ್ಲಿ ಯಾರಿಗೆಲ್ಲ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾರೆ, ಯಾರಿಗೆಲ್ಲ ಸಚಿವ ಖಾತೆ ಸಿಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕು. ಸಚಿವರ ಲಿಸ್ಟ್ ಫೈನಲ್ಗೆ ನಾಳೆ ದೆಹಲಿಗೆ ಸಿದ್ದರಾಮಯ್ಯ ಮತ್ತು ಡಿ.ಕೆ. ತೆರಳಲಿದ್ದಾರೆ. ಹಾಗಾಗಿ ನಾಳೆ ಡಿ.ಕೆ. ಸಿದ್ದು ದೆಹಲಿಗೆ ದೌಡಾಯಿಸ್ತಾ ಇರುವಂಥದ್ದು ಸಂಪುಟ ಚರ್ಚೆಗೆ. ನೂತನ ಸಚಿವ ಸಂಪುಟಕ್ಕೆ ಮೊದಲ ಹಂತದಲ್ಲಿ ಸೇರ್ಪಡೆ ಆಗುವಂತಹ ಸಚಿವರ ಹೆಸರು ಅಖೈರುಗೊಳಿಸುವುದಕ್ಕೆ ಡಿ.ಕೆ. ಹಾಗೂ ಸಿದ್ದರಾಮಯ್ಯ ದೆಹಲಿಗೆ ನಾಳೆ ತೆರಳುವ ಸಾಧ್ಯತೆ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, ಏನಿದು 1+9 ಸೂತ್ರ? ಈ ಸೂತ್ರದ ಅಡಿ ಬಹುಶಃ ಹೊಸ ಮುಖಗಳಿಗೆ ಅನ್ನೋದಕ್ಕಿಂತನೂ ಹೆಚ್ಚಾಗಿ ಅನುಭವಿಗಳಿಗೆ ಆದ್ಯತೆಯನ್ನು ಕೊಡುವಂತಹ ಸಾಧ್ಯತೆ ಇದೆಯಲ್ಲ ಅಂತ ಸಂಪುಟದಲ್ಲಿ ನಾಳೆ ತೆಗೆದುಕೊಂಡು ಹೋಗುವಂತಹ ಒಂದು ಲಿಸ್ಟ್ ಏನಿದೆ, ಪ್ರತ್ಯೇಕವಾಗಿ ಇಬ್ಬರು ನಾಯಕರು ಲಿಸ್ಟ್ ಅನ್ನ ತೆಗೆದುಕೊಂಡು ಹೋಗಲಿದ್ದಾರೆ ಹೈಕಮಾಂಡ್. ಸೊ ಈ ಲಿಸ್ಟ್ ಅನ್ನ ಯಾವ ರೀತಿ ಪರಿಗಣಿಸಿ ಅಖೈರುಗೊಳಿಸಲಿದೆ ಅನ್ನೋದೇ ಕುತೂಹಲ ಕಡೆ ಮಾಡಿಕೊಡ್ತಾ ಇದೆ ಮಂಜುನಾಥ್. ಹೌದು 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 ವಸಂತ್, ಯಾಕಂದ್ರೆ ಈಗಾಗಲೇ ಏನು ಅಂದ್ರೆ ಡಿ.ಕೆ. ಶಿವಕುಮಾರ್ಗೆ ಸಿಎಂ ಆಗಿ ಪಟ ಕಟ್ಟಬೇಕು ಅಂತೇಳಿ ಈಗಾಗಲೇ ದಿನಾಂಕ ಕೂಡ ನಿಗದಿಯಾಗಿದೆ. ಅಂದ್ರೆ 3ನೇ ತಾರೀಕು ಸಂಜೆ 4:05 ಏನು ಜ್ಯೋತಿಷ್ಯ ಅವರ ಪ್ರಕಾರವೇ ಆ ಸಮಯಕ್ಕೆ ನಿಗದಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ಈಗಾಗಲೇ ಎಲ್ಲ ಸಿದ್ಧತೆ ನಡೆದಿರುವಂತದ್ದು. ಈ ಸಿಎಂ ಪದಗ್ರಹಣದ ಹಿನ್ನೆಲೆ ಈಗ ನೂತನ ಸಚಿವ ಸಂಪುಟ ಈಗ ಬಗಿಲಿರುವಂತದ್ದು. ಯಾಕಂದ್ರೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣ, ಮತ್ತೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಬಣ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಈ ಬಾರಿ ಅಂದ್ರೆ ಕಳೆದ ವರ್ಷ ಅಂದ್ರೆ ಏನು ಸಿಎಂ ಸಿದ್ದರಾಮಯ್ಯನವರ ಹಿಂದೆ ಏನ್ ಸಚಿವರು ಆಡಳಿತ ಮಾಡಿದ್ರು, ಅದನ್ನ ಹೊರತುಪಡಿಸಿ ಸುಮಾರು ಒಂದೇ ಕ್ಷೇತ್ರದಲ್ಲಿ 5-6 ಬಾರಿ ಗೆದ್ದಂತವ್ರು, ಜೊತೆಗೆ ಕಾಂಗ್ರೆಸ್ ನಲ್ಲಿ ಪ್ರಭಾವಿ ನಾಯಕರಾಗಿ ಹಿರಿಯ ಅಧಿಕಾರಿಗಳಾಗಿ ಹಿರಿಯ ರಾಜಕಾರಣಿಯಾಗಿ ಸುಮಾರು 40-50 ವರ್ಷದಿಂದ ಕೆಲಸ ಮಾಡಿದಂತವ್ರು, ಈ ರೀತಿ ಅಂದ್ರೆ ಯಾರೆಲ್ಲ ಸುಮಾರು ಒಂದೇ ಕ್ಷೇತ್ರದಲ್ಲಿ 5-6 ಬಾರಿ ಗೆದ್ದಿದ್ದಾರೆ, ಜೊತೆಗೆ ಹಿರಿಯ ರಾಜಕಾರಣಿ ಇದ್ದಾರೆ, ಅಂತವ್ರಿಗೆ ಮನೆ ಹಾಕಲು ಮುಂದೆ ಆಗ್ತಾ ಇದೆ. ಜೊತೆಗೆ ಈ ಬಾರಿ ಅಂದ್ರೆ ನಾಳೆ 3ನೇ ತಾರೀಕು ಏನು ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿ ಪದಗ್ರಹಣ ಮಾಡುವ ಹಿನ್ನೆಲೆ 9 ಸಚಿವರಿಗೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ 9 ಹಿರಿಯ ರಾಜಕಾರಣಿಗಳಿಗೆ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಒಂದೆಡೆ ಪಟ್ಟಿ ಸಿದ್ಧತೆ ಆಗಿರುವಂತದ್ದು ಮೊದಲನೇ ಹಂತದಲ್ಲಿ. ಮತ್ತೆ ಪದಗ್ರಹಣದ ನಂತರ 2ನೇ ಹಂತದಲ್ಲಿ ಯಾರಿಗೆಲ್ಲ ನೂತನ ಸಚಿವರಲ್ಲಿ ಸರ್ಕಾರದಲ್ಲಿ ಯಾರಿಗೆ ಸಚಿವ ಸ್ಥಾನಮಾನ ಕೊಡಬೇಕು ಅಂತೇಳಿ ಮತ್ತೊಂದು ಪಟ್ಟಿಯನ್ನ ಸಿದ್ಧತೆ ಮಾಡಿದ್ರು. ಇವೆರಡೂ ಪಟ್ಟಿಯನ್ನ ನಾಳೆ ದೆಹಲಿಯ ಹೈಕಮಾಂಡ್ ಮುಂದೆ ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರು ದೆಹಲಿ ಹೈಕಮಾಂಡ್ ಮುಂದೆ ಇಡಲಿದ್ದಾರೆ. ಅದರಲ್ಲಿ ಹೈಕಮಾಂಡ್ ಯಾವ ರಾಜಕಾರಣಿಗಳಿಗೆ ಯಾವ ಖಾತೆಯನ್ನ ಕೊಡಬೇಕು, ಜೊತೆಗೆ ಯಾವ ಒಂದು ಅಂದ್ರೆ MLC ಆಗಿರ್ಬೋದು, ಜೊತೆಗೆ ಹಿರಿಯ ರಾಜಕಾರಣಿಗಳಾಗಿರ್ಬೋದು, ಜೊತೆಗೆ ಯಾರು ಈ ಹಿಂದೆ ಹೈಕಮಾಂಡ್ ಮುಂದೆ ಹೋಗಿ ಅಂದ್ರೆ ನಮಗೂ ಕೂಡ ಸಚಿವ ಸ್ಥಾನ ಕೊಡಬೇಕು, ನಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೇವೆ ಅಂತೇಳಿ ಹೈಕಮಾಂಡ್ ಮುಂದೆ ಬೆನ್ನತ್ತಿದ್ರು,
ಅಂತವ್ರನ್ನ ಪರಿಗಣಿಸಿ ಎಲ್ಲದನ್ನು ಕೂಡ ಹಳೆದು ತೂಗಿ ಹೈಕಮಾಂಡ್ ಒಂದು ಫೈನಲ್ ಪಟ್ಟಿಯನ್ನ ಕೊಡ್ತಾರೆ. ಅದಾದ ನಂತರ ಅದರಲ್ಲಿ ಯಾಕಂದ್ರೆ ಇವಾಗ ರಾಜ್ಯದಲ್ಲಿ ಈಗಾಗಲೇ ಒಂದು ಸಿಎಂ ಸಿದ್ದರಾಮಯ್ಯನ ಬಣ ಮತ್ತೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರ ಬಣ ದಿಲೀಪ್ ಗೆಲ್ಲಿದ್ದರಿಂದ ಯಾರಿಗೆ ಕೊಟ್ರೆ ಸೂಕ್ತ ಮಾನವಾಗಿರುತ್ತೆ ಅಥವಾ ಒಂದ್ ವೇಳೆ ಏನಾದ್ರು ಸಚಿವ ಸ್ಥಾನ ಸಿಗ್ಬೇಕಾದಂತ ಆಕಾಂಕ್ಷಿಗಳಿಗೆ ಕೈ ತಪ್ಪಿದ್ರೆ ಮತ್ತೆ ರಾಜ್ಯದಲ್ಲಿ ಏನಾದ್ರು ಮತ್ತೆ ಪ್ರತಿಭಟನೆಗಳಾಗುವ ಸಾಧ್ಯತೆಗಳೇನಾದ್ರೂ ಇದೆಯಾ? ಜೊತೆಗೆ ಈ ಹಿಂದೆ ಇದ್ದಂತಹ ಸಚಿವ ಸ್ಥಾನಮಾನ ಅವ್ರು ಕಳ್ಕೊಂಡ್ರೆ ಮತ್ತೆ ಅವರಿಗೆ ಸಚಿವ ಸ್ಥಾನಮಾನ ಸಿಗ್ಲಾದ್ರೆ ಮತ್ತೆ ರಾಜ್ಯದಲ್ಲಿ ಏನಾದ್ರು ಮತ್ತೆ ಭುಗಿಲೆತ್ತುವ ಅವಕಾಶ ಏನಾದ್ರು ಇರ್ಬೋದು ಅನ್ನೋದು ಕೂಡ ಮುಖ್ಯವಾಗಿ ಲೆಕ್ಕಾಚಾರ ಆಗುತ್ತೆ. ಸೊ ಹೀಗಾಗಿ ಎಲ್ಲದನ್ನು ಕೂಡ ಹಳೆದು ತೋಗಿ ಹೈಕಮಾಂಡ್ ಒಂದು ಸಚಿವ ಸ್ಥಾನದ ಪಟ್ಟಿಯನ್ನು ರಿಲೀಸ್ ಮಾಡ್ತಾರೆ. ಅದಾದ ನಂತರ 2ನೇ ಹಂತದಲ್ಲಿ ಸಚಿವ ಸ್ಥಾನ ಪಟ್ಟಕ್ಕೆ ಎಲ್ಲರೂ ಸಚಿವರು ಕೂಡ ಆಕಾಂಕ್ಷಿಗಳಾಗಿರ್ತಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರುವಂತದ್ದು. ವಸಂತ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.